ಪಾಕ್ ಉಗ್ರರಿಗೆ ಪಾಠ ಕಲಿಸಿದ್ರು ಕೂಡ ಇನ್ನು ಉದ್ದಟತನವನ್ನ ಬಿಡ್ತಾ ಇಲ್ಲ ಅವರು. ಪಹಲ್ಗಾಮ್ ದಾಳಿ ಬಳಿಕ ಮತ್ತೊಂದು ಸ್ಫೋಟಕ್ಕೆ ಸಂಚು ರೂಪಿಸಿದ್ರು. ಕಾಶ್ಮೀರದ ಗಲ್ಲಿ ಗಲ್ಲಿಯಲ್ಲಿ ಸೇನೆಯಿಂದ ಇದೀಗ ಶೋಧ ಕಾರ್ಯ ಮುಂದುವರೆದಿದೆ. ಜಮ್ಮು ಕಾಶ್ಮೀರದಲ್ಲಿ ಭಾರಿ ಅವಘಡ ಒಂದು ತಪ್ಪಿದೆ. ಈಗ ಕಾಶ್ಮೀರದ ಗಲ್ಲಿ ಗಲ್ಲಿಯಲ್ಲಿ ಸೇನೆ ಇದೀಗ ಶೋಧವನ್ನ ಮುಂದುವರೆಸಿದ್ದು, ಕಾಶ್ಮೀರದಲ್ಲಿ ಮತ್ತೊಂದು ಸ್ಫೋಟಕ್ಕೆ ಸಂಚು ರೂಪಿಸಿದ್ರ. ಸ್ವಲ್ಪ ಯಾಮಾರಿದ್ರು ಕೂಡ ಮತ್ತೊಂದು ಭೀಕರ ಸ್ಫೋಟ ಆಗ್ತಾ ಇತ್ತು. ಜಮ್ಮು ಕಾಶ್ಮೀರದಲ್ಲಿ ಭಾರಿ ಅನಾಹುತವೇ ತಪ್ಪಿದೆ. ಈಗ ಬಹುದೊಡ್ಡ ಅನಾಹುತವನ್ನ ನಮ್ಮ ಭಾರತೀಯ ಸೇನೆ ತಪ್ಪಿಸಿದೆ. ಐದು ಜೀವಂತ ಬಾಂಬ್ಗಳನ್ನ ಸೇನೆ ಸದ್ಯ ವಶಪಡಿಸಿಕೊಂಡಿದೆ. ಯಾವ್ದ್ರಲ್ಲಿ ಇಟ್ಟಿದ್ರು ಅಂದ್ರೆ 3 ಟಿಫನ್ ಬಾಕ್ಸ್ ಮತ್ತು 2 ಸ್ಟೀಲ್ ಬಕೆಟ್ ನಲ್ಲಿ ಬಾಂಬ್ಗಳನ್ನ ಸಂವಹನ ಮಾಡಿಟ್ಟಿದ್ರು. ಉಪಕರಣವನ್ನು ಕೂಡ ಸದ್ಯ ಅದರ ವಶಕ್ಕೆ ಪಡೆದಿದೆ ಸೇನೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಸ್ವಲ್ಪ ಯಾಮಾರಿದ್ರು ಕೂಡ ಬಹುದೊಡ್ಡ ದುರಂತ ಆಗಿ ಹೋಗ್ತಾ ಇತ್ತು. ಬಟ್ ಅಲರ್ಟ್ ಆಗಿದೆ ನಮ್ಮ ಸೇನೆ. ಇದೀಗ ವಶಪಡಿಸಿಕೊಳ್ಳುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಟಿಫನ್ ಬಾಕ್ಸ್ ಮತ್ತು ಬಕೆಟ್ಗಳಲ್ಲಿ ಆ ಬಾಂಬ್ಗಳನ್ನ ಇಟ್ಟಿದ್ರು. ಓಕೆ, ಯುದ್ಧದ ಭೀತಿಯ ನಡುವೆ ಇದೀಗ ನಮ್ಮ ಸೇನೆ ಎಷ್ಟು ಅಲರ್ಟ್ ಆಗಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದೀವಿ. ಈ ರೀತಿಯಾಗಿ ಸಾಮಾನ್ಯ ಸುದ್ದಿಗಳನ್ನು ಕೇಳ್ತಾ ಇರ್ತೀವಿ. ಅಲ್ಲಿ ಇಡಿಯನ್ನ ಅಂದ್ರೆ ಐಡಿ ಹಾಕಿಟ್ಟಿದ್ರು ಅಥವಾ ಬಾಂಬ್ಗಳನ್ನ ಇಟ್ಟಿದ್ರು, ಈ ರೀತಿಯ ಸುದ್ದಿಗಳನ್ನು ಕೇಳ್ತಾ ಇರ್ತೀವಿ. ತಪ್ಪಿಸ್ತಾ ಇರ್ತಾರೆ. ಈಗಲೂ ಕೂಡ ಸೇನೆ ಅದೇ ರೀತಿಯಾಗಿ ತಪ್ಪಿಸಿದೆ. ಕಾಶ್ಮೀರದ ಗಲ್ಲಿ ಗಲ್ಲಿಯಲ್ಲೂ ಕೂಡ ಸೇನೆ ಶೋಧ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದೆ. ಮಗದೊಂದು ಕಡೆ ಉಗ್ರರನ್ನ ಮಟ್ಟ ಹಾಕೋಕೆ ಯುದ್ಧದ ತಯಾರಿಗಳು ನಡೀತಾ ಇರುವಾಗ್ಲೇ ತಮ್ಮ ನರಿ ಬುದ್ಧಿಯನ್ನ ಮತ್ತೆ ತೋರಿಸಿದ್ದಾರೆ. ಇದೀಗ ಸುಮಾರು 5 ಜೀವಂತ ಬಾಂಬ್ಗಳನ್ನ ಸೇನೆ ವಶಪಡಿಸಿಕೊಂಡಿದೆ. 3 ಟಿಫನ್ ಬಾಕ್ಸ್ ಮತ್ತು 2 ಸ್ಟೀಲ್ ಬಕೆಟ್ ನಲ್ಲಿ ಬಾಂಬ್ ಅನ್ನ ಇಟ್ಟು ಹೋಗಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಬ್ಲಾಸ್ಟ್ ಆಗ್ತಾ ಇತ್ತು. ಬಟ್ ನಮ್ಮ ಸೇನೆ ಅಲರ್ಟ್ ಆಗಿದ್ರಿಂದ ಬಹುದೊಡ್ಡ ದುರಂತ ಒಂದು ತಪ್ಪಿದೆ. ಈಗ 5 ಜೀವಂತ ಬಾಂಬ್ಗಳನ್ನ ವಶಪಡಿಸಿಕೊಂಡಿದ್ದಾರೆ ಸೇನೆ. ಅದನ್ನ ಪ್ಯಾಕ್ ಮಾಡಿಟ್ಟು ಹೋಗಿರೋದನ್ನ ಗಮನಿಸ್ತಾ ಇದ್ದೀರಿ. ಸ್ಟೀಲ್ ಬಕೆಟ್ 2, 3 ಸ್ಟೀಲ್ ಬಾಕ್ಸ್, ಟಿಫನ್ ಬಾಕ್ಸ್ಗಳು, ಅದರಲ್ಲಿ ಜೀವಂತ ಬಾಂಬ್ಗಳನ್ನ ಇಟ್ಟು ಬ್ಲಾಸ್ಟ್ ಅನ್ನ ಹಾಕಿ ಒಂದು ಬ್ಲಾಸ್ಟ್ ಆಗ್ಲಿ, ಅವಘಡ ನಡೀಲಿ ಅನ್ನೋ ಇಂಟೆನ್ಷನ್ ಇಂದ ಉಗ್ರರು ಈ ಕೆಲಸವನ್ನ ಮಾಡಿದ್ರು. ಬಟ್ ಸೇನೆ ಬಿಟ್ಟಿಲ್ಲ. ಅದನ್ನ ಅವರ ಪ್ಲಾನ್ ಅನ್ನ ಫೇಲ್ ಮಾಡಿದೆ. ವರ್ಷಕ್ಕಿಂತದ್ದು 1000 ಆಗ್ತಾ ಇರುತ್ತೆ.